ಇಲ್ಲಿ ನೋಡಿದ್ರೆ ಹೆಂಗೆಂಗೋ ಹೋಗ್ತವ್ರೆ ಫಾಸ್ಟ್ ಆಗ್ಯಾರ. ವಿಡಿಯೋ ಮಾಡೋಕ್ಕೋಸ್ಕರ ಇನ್ನೊಂದ್ಸಲ ಟಿಕೆಟ್ ತಗೊಂಡು ಆಡ್ತಾ ಇದ್ದೀನಿ ಇವಾಗ. ಹಾಯ್ ಹಲೋ ನಮಸ್ಕಾರ ಎಲ್ಲ. ನಾವು ಇದನ್ನ ಆಡಕ್ ಬಂದಿದ್ದೀವಿ. ಏಕೆ ಕಾಂಪಿಟೇಟರ್ ಯಾರು ಇರಲಿಲ್ಲ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಪಕ್ಕ ಅಂತ ಹೆಸರು. ಬಟ್ ರಿಕ್ಸ್ ತಗೋಬೇಕು ಅಂತ ನಮ್ಗೆ ಬೇಡ. ಯಾವ್ದು ಅಡುಗೆ ಮಾಡೋದು ವಿನು ತಮ್ಮ ಇವನು. Okay, let's go. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ನಾನು ಫನ್ ವೇ ಇಂದ ಸ್ಟಾರ್ಟ್ ಮಾಡ್ತೀನಿ. ಫನ್ ವೇ ಅಂತಂದ್ರೆ ಗೇಮ್ ಆಡೋಕೆ ಬಂದೀವಿ. ಏನು ಗೇಮ್ ಅಂತ ತೋರಿಸ್ತೀನಿ ಬನ್ನಿ. ಗೈಸ್ ಇವತ್ತು ನಾವು ಗೋ ಕಾರ್ಟಿಂಗ್ ಬಂದಿದ್ದೀವಿ. ಸೊ ನಾನು ದಿವ್ಯಾ, ಅವ್ರ ಹೆಸರೇನು ವಿಕ್ರಾಂತ್, ನಮ್ಮ ಪವನ್, ನಿನ್ನ ಹೆಸರೇನು ಲಿಖಿತ್. ಸೊ ಇವತ್ತು ನಾವು ಇದನ್ನ ಆಡೋಕೆ ಬಂದಿದ್ದೀವಿ. ಸೊ ನಮಗಂತೂ ಗೊತ್ತಿಲ್ಲ ಹೆಂಗೆ ಆಡ್ಬೇಕಂತ. ಇಲ್ಲಿ ನೋಡಿದ್ರೆ ಹೆಂಗೆಂಗೋ ಹೋಗ್ತವ್ರೆ ಫಾಸ್ಟ್ ಆಗ್ಯಾರ. ಗೈಸ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಪಕ್ಕ. ಗೈಸ್ ನಾವು ಫನ್ ವೇಗೆ ಫಸ್ಟ್ ಟೈಮ್ ಬಂದಿರೋದು. ಯಾವ್ದು ಡಿಫ್ರೆಂಟ್ ಗೇಮ್ಸ್ ಇದೆ. ಅದ್ರಲ್ಲಿ ನೋಡಿ ಇದೊಂದಿದೆ, ಇದು ಟಾರ್ಗೆಟ್ ಶೂಟ್ ಇದೆ. ಸೊ ಇದಂತೂ ಮಾತ್ರ ಕ್ರೇಜಿ ಆಗಿದೆ, ಮಾತ್ರ ಸಕ್ಕತ್ತಾಗಿದೆ. ಸೊ ನಾವು ಇವತ್ತು ಟ್ರೈ ಮಾಡಲೇಬೇಕನ್ನ. ಬರೀ ನಮಗೆ ಅಂತ ಅಲ್ಲ, ಸೊ 18 ಇಯರ್ಸ್ ಮೇಲೆ ಅನಿಸುತ್ತೆ ಇದನ್ನೆಲ್ಲ ಆಡೋಕ್ಕೆ ಬಿಡೋದು. ಅದು ಬಿಟ್ಟರೆ ಮಕ್ಳುಗಳಿಗೂ ಇದೆ ನೋಡಿ, ಇದು 100 ರೂಪೀಸ್ ಮಕ್ಳಿಗೆ. ಅದು ಬಿಟ್ಟರೆ ಇಲ್ಲೊಂದು ಯಾವುದೋ ಇದೆ, ಇದು ಮಕ್ಳಿಗೇನೆ. ಸೊ ಅಬೌವ್ 18 ಇಯರ್ಸ್ಗೆ ಮಾತ್ರ ಅದು ಅಲೋ ಇರೋದು. ಸೊ ಹುಷಾರಾಗಿ ಓಡಿಸ್ಬೇಕು. ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಗೋ ಕಾರ್ಟಿಂಗ್ ಅಂತ. ತುಂಬ ಡಿಫ್ರೆಂಟ್ ಗೇಮ್ಸ್ಗಳಿದೆ, ಅದೆಲ್ಲ ಮುಂದೆ ನಿಮಗೆ ತೋರಿಸ್ತೀನಿ. ಇದೇನೋ ಗೇಮ್ ಇದೆ, ಗೊತ್ತಾಗ್ತಲ್ಲ ಏನು ಅಂತ ಹೆಸರು. ಫ್ರೀ ಫೈರ್ ಥರ ಏಯ್ ಬಿಡು, ಬಿಟ್ಬೇಡ ಹೊಡಿತಾರೆ. ಶೂಟ್ ಕಿಟ್ ಮಾಡ್ಬಿಟ್ಟು ಇಡು ಈ ಕಡೆ ಬನ್ನಿ. ಇದೇನೋ ಗೊತ್ತಿಲ್ಲ, ಥರ ಡಿಫ್ರೆಂಟ್ ಆಗಿದೆ. ನಿಮಗೆ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ. ಔಟ್ಫಿಟ್ ಕೈಸ್ ಇದು ನನ್ನ ಔಟ್ಫಿಟ್ ಆಗಿದೆ. ಇವಾಗ ಹೋಗಿ ಟಿಕೆಟ್ ತೊಗೊಳ್ಳೋಣ. ಸೊ ರೆಡಿ ಆಗಿದ್ದೀವಿ, ನಿಂತ್ಕೊಂಡು ಮಜಾ ಮಾಡ್ತಿದ್ವಿ ಆಗಲೇ ಫುಲ್ಲು. ಇವಾಗ ಹೋಗಿ ನಾವು ಆಡೋಣ ಬನ್ನಿ ಗೈಸ್. ಸಕ್ಕತ್ತಾಗಿರುತ್ತೆ, ಬನ್ನಿ ನೀವು ವಿಸಿಟ್ ಮಾಡಿ. ಗೈಸ್ ಫಸ್ಟು ನಿಂತ್ಕೊಂಡು ನೋಡ್ಕೊತಿದ್ದೀವಿ ಹೆಂಗೆ ಎಲ್ಲ ಆಡೋದು ಅಂತ. ನೋಡಿ ಎಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ. ಯಾರು ಎಲ್ಲಿ ದಿವ್ಯಾ ಗೈಸ್ ಹಂಗೆ ಓಡಿಸೋದಲ್ಲ, ಆಂಟಿ ಓಡಿಸೋರು ಒಬ್ರು. ನೋಡೋಣ ಗೈಸ್, ಅಲ್ಲಿ ಯಾರೋ ಕಷ್ಟಪಡ್ತಾರೆ ಹೋಗೋಕ್ಕೆ. ಹಾಂ ಇದಕ್ಕೆ ಡಿ ಎಲ್ ಎಲ್ಲ ಏನಿಲ್ಲ. ಓ ಡಿ ಎಲ್ ಇಲ್ಲ ಅಂದರೆ ಬಿಡಲ್ವಾ? ಹೆಂಗೆ ಓಡಿಸ್ತಾರೆ ಇವರು. ನಾವೀಗ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ, ಟಿಕೆಟ್ ತೊಗೋತಾ ಇದ್ದೀವಿ. ವಿಖ್ಯಾತ್ಗೆ ಆಡಕ್ಕೆ ಬಿಟ್ಟಿಲ್ಲ, ಸ್ವಲ್ಪ ಚಿಕ್ಕ ಹುಡುಗ ಅಂತ. ಸೊ ಆಡಿದ್ರು ನಿಮ್ಮ ಹಾಂ ಆಕ್ಚುಲಿ ಅವ್ರು 14 ಇಯರ್ಸ್ ಅಂದ್ರು. ಆಕ್ಚುಲಿ ನಂಗೆ ಆಗಿದೆ 14 ಇಯರ್ಸ್. ಬಟ್ ರಿಕ್ಸ್ ತಗೋಬೇಕು ಅಂತ ನಮ್ಗೆ ಬೇಡ. ಆಡಕ್ಕೆ ಬಿಡ್ತೀರಂದ್ರು. ಸೊ ನಿಮ್ಮ ರಿಸ್ಕ್ ಅಂತ ಹೇಳಿದ್ರು, ಏನೇ ಇಂಜುರಿ ಆದರೂ ನಿಮ್ಮ ರಿಸ್ಕ್ ಅಂದರು. ಅದಕ್ಕೆ ನಾವು ಬೇಡ ಅಂತ ಡಿಸೈಡ್ ಮಾಡಿ ಇಲ್ಲೊಂದು ಯಾವುದೋ ಕರ್ಕೊಂಡ್ಬಂದಿದ್ದೀವಿ. ಅದಲ್ಲ ಅದು ಡ್ಯಾಶಿಂಗ್ ಕಾರ್ ಆಡಿಸ್ತೀವಿ ಅವ್ನಿಗೆ. ಅದಕ್ಕೆ ಇವಾಗ ಟಿಕೆಟ್ ತೊಗೋತಿದ್ದೀವಿ. ಇದೇನೋ ಅರ್ಥನೇ ಆಗ್ತಿಲ್ಲ, ಹೆಂಗೆ ಹೊಡೆದವ್ರು ಅವರು. ಸ್ಟ್ರೈಟ್ ಹೋಗ್ಬೇಕಂದ್ರೆ ರೈಟಿಗೆ ತಿರುಗಿಸ್ಬೇಕಂತೆ, ರಿವರ್ಸ್ ಹೋಗ್ಬೇಕಂದ್ರೆ ಲೆಫ್ಟಿಗೆ ತಿರುಗಿಸ್ಬೇಕಂತೆ. ಸೊ ಇವರು ಟೀಚ್ ಮಾಡ್ತಾಳೆ ಅವ್ರಿಗೆ. ಗೈಸ್ ಇವಾಗ ರೆಡಿಯಾಗೋರು ಇನ್ನೊಂದು ಟೀಮು, ಇನ್ನೊಂದು ಬ್ಯಾಚ್ ಹೋಗ್ತಿದೆ. ಸೊ ನಮ್ಗೆ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರೆ ಅವರೇ ಕಾಲ್ ಮಾಡ್ತಾರಂತೆ. ನಂಬರ್ ಇಸ್ಕೊಂಡಿದ್ದಾರೆ. ಸೊ ನಂಬರ್ ಅವ್ರಿಗೂ ಸ್ವಲ್ಪ ಕಾಯೋಣ. ಈಗ ಇವರು ಇದನ್ನು ಆಡ್ತಿದ್ದಾರೆ, ಡ್ಯಾಶಿಂಗ್ ಕಾರು ಪಾರ್ಟ್ನರ್ ಆಗಿ. ಇವರು ವಿಖ್ಯಾತ್ ಜೊತೆಗೆ ಪಾರ್ಟ್ನರ್ ಆಗಿ ದಿವ್ಯಾ ಆಡ್ತಿದ್ದಾರೆ. ವಿನೋನೇ ನೋಡ್ದಂಗೆ ಆಗ್ತೈತೆ ನನಗೆ. ಗೈಸ್ ಇವಾಗ ಸ್ಟಾರ್ಟ್ ಮಾಡಕ್ ಹೋಗಿದ್ದಾರೆ. ಸೊ ಸ್ಟಾರ್ಟ್ ಮಾಡೋದು ಗೊತ್ತಾಗ್ತಿಲ್ಲ, ಅವ್ರು ಗೈಡ್ ಮಾಡಿದ್ರು ಗೊತ್ತಾಗ್ತಿಲ್ಲ ಅವ್ರಿಗಿನ್ನ. ರೆಡಿಯಾಗಿ ಕೂತಿದ್ದಾರೆ ನೋಡಿ. ಇವ್ರು ಗೈಡ್ ಮಾಡ್ತಿದ್ರು ಗೊತ್ತಾಗ್ತಿಲ್ಲ ಅವ್ರಿಗಿನ್ನ.
ಓ ಏನೋ ಗೈಸ್ ಆಗ್ಲೇ ಯಾವ ತರ ಬಿಲ್ಡಪ್ ಕೊಟ್ಟು ಅಂದ್ರೆ ನಾನು ನನ್ನ ಫ್ರೆಂಡು ಆಡಿದ್ವಿ ಬಂದು ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ನಾನೇನ ಅವ್ರ ತಮ್ಮಂಗೆ ಬೇರೆ ಟೀಚ್ ಮಾಡ್ತಿದ್ದು. ಅಲ್ಲಿ ಡ್ಯಾಶ್ ಹೊಡಿತಾರೆ ಪಾಪ ಪಾಪ ಆಫೇ ಆಗ್ಬಿಡ್ತು. ಡ್ಯಾಶ್ ಡ್ಯಾಶ್ ಮಾಡಂಗೆ. ಸಾಂಗ್ ನಾ ಹೇಳಿದ ಹಾಕಕ್ಕೆ ಮೋನಿಕಾ ಡ್ಯಾಶ್ ಮಾಡೋ ಹೋಗಿ ಡ್ಯಾಶ್ ಡ್ಯಾಶ್ ಮಾಡು. ಫುಲ್ ಪ್ರೋ ಆಗ್ಬಿಟ್ಟವನೆ ಅವನು. ಫುಲ್ ಡ್ಯಾಶ್ ಮಾಡಿ ಡ್ಯಾಶ್ ಹೊಡಿತಾನೆ ಅವನೇ. ಮುಗೀತು ಅವ್ರದ್ದು ಇವಾಗ ಫುಲ್ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಓಡ್ಸಕ್ ಬರ್ತಾರೆ ಬಿಲ್ಡಪ್ ತಕ ಓಡಿಸಿದಾಗ ಸಜೀವಾಗ ಹೋಯ್ತು ಅವನಿಗೆ ಬಿಲ್ಡಪ್ ತಕ ಬೇರೆ ಅವ್ರಿಗೆ ಹೊಸ್ತಾಗ ಓಡಿಸ್ತಿರೋದು ಗುಡ್ಡು ಗುಡ್ಡು ಇಟ್ಟ ಎಕ್ಸ್ಪೀರಿಯನ್ಸ್. ಏಯ್ ಸೂಪರ್ ಗೈಸ್, ಫಸ್ಟ್ ಟೈಮ್ ತಾನೆ ಫುಲ್ ಡ್ಯಾಶ್ ಇನ್ ಡ್ಯಾಶ್ ಫಸ್ಟ್ ಟೈಮ್ ತಾನೆ ಆಡಿದ್ದು. ಸಕಲಾಗಿತ್ತು. ನಿಂಗೆ ಅಷ್ಟೊಂದು ಟ್ರೈನ್ ಮಾಡ್ತಿದ್ದಲ್ಲ ಅವಳು. ಬಟ್ ಅವರೇ ಏನು ಮಾಡಲಿಲ್ಲ ಗೈಸ್. ಹಿಂದೆ ಬಳಿ ಇಷ್ಟ ಆಗಿದ್ರೆ ನೀನು ನಾ ಫುಲ್ ತಿರುಗಿಸ್ತಾ ಇದ್ದೀನಿ ಗೈಸ್. ಇವಾಗ ಆಡಕ್ಕೆ ಹೋಗ್ತಿದ್ದೀವಿ. ಸೊ ರೆಡಿ ಆಗಿದೆ. ಸೊ ವಿಡಿಯೋ ವಿಂಕಲ್ ಮಾಡಿಸ್ತೀವಿ ಗೈಸ್. ಏನಿದು ಹಾಕೋಬೇಕಾ ಇದು? ಗೈಸ್ ನೋಡಿ ಈಗ ಎಲ್ರು ಈಗ ತಲೆಯಲ್ಲಿ ಹೆಲ್ಮೆಟ್ ಹಾಕೋತಾರೆ. ಹಾಕೋಬೇಕಂಗೆ. ಇದನ್ನ ಹಾಕೊಂಡು ಹೆಲ್ಮೆಟ್ ಹಾಕೋಬೇಕು ಗೈಸ್. ಫಸ್ಟ್ ಇದನ್ನ ಹಾಕೋತಾರೆ ನೋಡಿ. ನಮ್ಮ ಅಣ್ಣಂಗೆ ಈಗ ಹುಷಾರ್ ಅಂತ ಹೇಳ್ತಾ ಇದೀನಿ. ನಿಧಾನಕ್ಕೆ ಹೋಗೋ. ಯಾವ್ದು ಅಡುಗೆ ಮಾಡ್ಬೇಕಾರೆ ದಿವ್ಯ ನೋಡಿ ಹೆಂಗ್ ಕಾಣಿಸ್ತಾಳು. ಹೆಲ್ಮೆಟ್ ಕೊಟ್ಟಿದ್ದಾರೆ. ಗ್ಲಾಸ್ ಎಲ್ಲ ಇದ್ರಲ್ಲ ಅಂದ್ರಲ್ಲಿ ಪರವಾಗಿಲ್ಲ ಬಿಡ. ಇಲ್ಲ ಐತೆ ಇಲ್ಲ ಇಲ್ಲ ಐತೆ ರೆಡಿ ಗಾಯ್ಸ್. ರೆಡಿ ಆಗಿದ್ದಾರೆ. ಹೋಗ್ತಾ ಇದಾರೆ ಅಲ್ಲಿ ನೋಡಿ. ಫಸ್ಟ್ ದಿವ್ಯಶ್ರೀ ಇಲ್ಲಿ ನೋಡಿ ಗೈಸ್. ಫಸ್ಟೇ ಗುದ್ದಿಸ್ಕೊಯ್ತಾರೆ. ಕೊಡು ನೋಡಿ ಗೈಸ್. ಈಗ ಹೋಗ್ತಾ ಇದ್ದಾನೆ. ಏಯ್ ಸ್ಲೋ ನೋಡಿ. ನಮ್ಮ ವಿಕೇಶ್ ಬಾಯ್ ನೂತನ ಪವನಣ್ಣ ಹೋಗ್ಬೇಕಾದ್ರೆ ಗಾಡಿ ಕೆಟ್ಟ ನೋಡಿ. ನಮ್ಮ ಮನುವಣ್ಣ ಒಯ್ತವ್ರೆ ಇನ್ನ ಫುಲ್ ಸ್ಪೀಡಾಗಿ. ನಮ್ಮ ಅಕ್ಕಾಜಿ ನೋಡಿ ಗೈಸ್ ಹೆಂಗ್ ಒಯ್ಸ್ತವ್ರೆ ನೋಡಿ. ಯಾವ ಲೂಸರ್ ಇಲ್ಲ, ನಾನೇ ವಿನ್ ಆಗಿದ್ದು ಗೈಸ್. ನಾನೇ ವಿನ್ ಆಗಿದ್ದು. ಪಕ್ಕದಾಗಿತ್ತು ಗೈಸ್. ಓವರ್ಟೇಕ್ ಮಾಡಿ ನಾನು. ಸೊ ನಾನೇ ನೀ ನನಗೆ ಓವರ್ಟೇಕ್ ಮಾಡಿದೆ, ಆಮೇಲೆ ನಾನು ತಗೊಂಡೆ ಗೈಸ್. ಅವ್ರು ಇನ್ನೊಂದು 2 ರೌಂಡ್ ಎಕ್ಸ್ಟ್ರಾ ಹೊಡಿತಾರೆ ಪವನ್ ಅವರು. ಪವನ್ ಬಂದ 6 ಲ್ಯಾಪ್ಸ್ ಅಂದ್ರೆ ಅವನು 8 ಲ್ಯಾಪ್ಸ್ ಹೊಡೆದ್ಬಿಟ್ಟು ಅವ್ನು ಆಗ್ಲೇ. ಏನೋ ಅದು ಆಫ್ ಐತಿತ್ತು ಗಾಡಿ. ಅದು ನಾನು ಕೊಟ್ಟಿದ್ದು. ಬನ್ನಿ ಗೈಸ್ ಇವಾಗ ಹೋಗೋಣ ನೆಕ್ಸ್ಟ್ ಯಾವ್ದಾದ್ರು ಟ್ರೈ ಮಾಡೋಣ. ಇದು ಬೌಲಿಂಗ್ ಗೈಸ್ ಸಕ್ಕತ್ತಾಗಿತ್ತು, ಕ್ರೇಜಿ ಆಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು. ಸೊ ಫಸ್ಟ್ ಭಯ ಆಗ್ತಿತ್ತು ಏನಾಗುತ್ತೆ ಹೆಂಗೆ ಅಂತ ಫುಲ್ಲು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಫಸ್ಟ್ ಟೈಮು ಗೈಸ್. ನಾನಂತೂ ಸಕ್ಕತ್ ಇಷ್ಟಪಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಅಂತೂ ಇನ್ನೊಂದ್ಸಲ ಬರಲೇಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ನೆಕ್ಸ್ಟ್ ವೀಕ್ ಬರೋಣ ಏನಂತೀರ? ನೀನು ತುಂಬಾ ಎಂಜಾಯ್ ಮಾಡಿದ್ವಿ. ಸೀರಿಯಸ್ ಆಗಿ ಹೇಳ್ತಿರೋದು. ತುಂಬಾ ಥ್ರಿಲ್ಲು ಇತ್ತು ಅಂದ್ರೆ ಹೇಳ್ಕೊಳಕ್ಕಾಗ್ತಿಲ್ಲ, ಆ ಥರ ಇತ್ತು. ಎಲ್ಲರೂ ರೈಡ್ ಎಂಜಾಯ್ ಮಾಡಿ. ಮಾರ್ನಿಂಗ್ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ನಿಮಗೆ. ಸೊ ಬನ್ನಿ, ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಎಂಜಾಯ್ ಮಾಡ್ಬೋದು ಬನ್ನಿ. ಸೊ ಅವ್ನಿಗೆ ಬಿಟ್ಟಿಲ್ಲ ಅಂದ್ಬಿಟ್ಟು ಇನ್ನೊಂದು ರೌಂಡ್ ಇಲ್ಲೇ ಆಡ್ತಿದ್ದಾನೆ ಮತ್ತೆ. ಸೆಕೆಂಡ್ ರೌಂಡು ಗೈಸ್. ಏನು ಫುಲ್ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಖುಷಿ ಆಗೋರೆ. ದುಡ್ಡು ತಾಗಿ ಚೆನ್ನಾಗಿಲ್ವ ಕೇಳ ಗೈಸ್. ನಾವು ಆಡಿದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಏನಕ್ಕೆ ವೀಡಿಯೋನೂ ಕರೆಕ್ಟಾಗಿ ಆಗಲಿಲ್ಲ. ಸೊ ವೀಡಿಯೋ ಮಾಡೋಕ್ಕೆ ನಾನು ಬ್ಲಾಗ್ ಮಾಡೋಕ್ಕೆ ಅಂತಲೇ ಬಂದಿದ್ದು. ವೀಡಿಯೋ ಕರೆಕ್ಟಾಗಿ ಬರಲಿಲ್ಲ ಅಂತ ಮತ್ತೆ ಇನ್ನೊಂದು ರೌಂಡ್ ಆಡ್ತಿದ್ದೀನಿ. ಸೊ ಅಷ್ಟೊಂದು ಏನು ಕಾಸ್ಟ್ಲಿ ಇಲ್ಲ. 300 ಗೈಸ್. 300 ಗೈಸ್. ವೀಕೆಂಡಲ್ಲಿ ಬಂದರೆ 270
ವೀಕ್ ಡೇಸಲ್ಲಿ ಬಂದರೆ 250 ಆಗುತ್ತೆ, ವೀಕೆಂಡ್ ಅಲ್ವಾ ಅದಕ್ಕೆ 270 ಹೇಳಿದ್ದಾರೆ. ಇನ್ನೊಂದ್ಸಲ ನಂಗೆ ಆಡಲೇಬೇಕು ಅಂತ ಅಂದ್ಕೊಂಡು ಮತ್ತೆ ಇನ್ನೊಂದ್ಸಲ ಟಿಕೆಟ್ ತೊಗೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೋಸ್ಕರ ಇನ್ನೊಂದ್ಸಲ ಟಿಕೆಟ್ ತೊಗೊಂಡು ಆಡ್ತಿದ್ದೀನಿ ಇವಾಗ. ಸೆಕೆಂಡ್ ರೌಂಡ್ ಹೋಗ್ತಾ ಇರೋದು ಕಾರಣನೇ ವಿಡಿಯೋ ಮಾಡೋಕ್ಕೆ. ವಿಡಿಯೋ ಮಾಡೋಕ್ಕೋಸ್ಕರನೇ ಸೆಕೆಂಡ್ ರೌಂಡ್, ಇನ್ನೊಂದು ರೌಂಡ್ ಹೋಗ್ತಾ ಇರೋದು. ಇನ್ನೊಂದು ರೌಂಡ್ ಆಡೋಕ್ಕೆ ಹೋಗ್ತಿದ್ದೀವಿ. ಸೆಕೆಂಡ್ ರೌಂಡ್ ಹೋಗ್ತಾ ಗೈಸ್. ದಿವ್ಯ 2 ರೌಂಡ್ ಎಕ್ಸ್ಟ್ರಾ ಹೊಡೆದ್ಲು. ಏಕೆ ಕಾಂಪಿಟೇಟರ್ ಯಾರು ಇರಲಿಲ್ಲ ಕಣಲೇ. 2 ರೌಂಡ್ ಎಕ್ಸ್ಟ್ರಾ ಹೊಡೆದಲ್ಲ, ಬಾ ಪರವಾಗಿಲ್ಲ. ಗೈಸ್ ಇವಾಗ ಹೊರಡ್ತಿದ್ದೀವಿ ಇಲ್ಲಿಂದ. ಲೆಟ್ಸ್ ಗೋ ಗೈಸ್. ನೋಡಿ ಅಲ್ಲೆಲ್ಲ ಇನ್ನೂ ಸುಮಾರು ಜನ ಆಡ್ತಿದ್ದಾರೆ. ಚೆನ್ನಾಗಿ ಕ್ಲಿಯರಿಟಿ ಸಿಗೋದು ಗೈಸ್. ಮಾರ್ನಿಂಗಲ್ಲಿ ಬಂದ್ರೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಓ ಬನ್ನಿ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಯಾವುದೋ ಅಲ್ಲಿ ದಿವ್ಯ ಆಡ್ತೀನಿ ಅಂತ ಹೇಳಿದ್ದಾಳೆ, ಸೊ ಅದನ್ನ ಆಡೋದ ಬನ್ನಿ. ಗೈಸ್ ಫೈನಲಿ ಸೆಕೆಂಡ್ ರೌಂಡ್ ಮುಗೀತು. ಈಗ ಇಲ್ಲೇ ಇದ್ರೆ ಇನ್ನೊಂದು ರೌಂಡ್ ಆಡ್ಬೇಕು ಅನ್ಸುತ್ತೆ, ಹೊರಡ್ತಾ ಇದೀವಿ ಈಗ. ಸೊ ಬೇರೆದು ನೋಡೋಣ ಬನ್ನಿ. 1 ನಾನು ನೋಡ್ತಿದ್ದೆ ಅದೇನೆ 1. ಗೈಸ್ ನಾನು ನೋಡ್ತಿದ್ದು ಮಾತ್ರ ಕ್ರೇಜಿ ಆಗಿತ್ತು, ಏನು ಅಳ್ಳಾಡ್ತಾ ಇರಲಿಲ್ಲ ಜಾಸ್ತಿ. ಇದನ್ನ ಟ್ರೈ ಮಾಡ್ತೀರಾ? ಪರ್ ಪರ್ಸನ್ 100, 2 ಚಾನ್ಸಸ್, ನೋ ಶೇರಿಂಗು, ಒಬ್ಬರೇ ಆಡಬೇಕು. ಟ್ರೈ ಮಾಡ್ತೀಯ ನೀನು? ನೀನು ಆಡ್ತೀಯಾ? ಗೈಸ್ ಬುಲ್ ರೈಡ್ ಆಡ್ತೀನಿ ಅಂತ ಹೇಳಿದ್ರು ದಿವ್ಯಾ. ಪರ್ ಪರ್ಸನ್ 100, 2 ಚಾನ್ಸಸ್ ಇರುತ್ತೆ. ಶೇರಿಂಗ್ ಇಲ್ವಂತೆ. ಶೇರಿಂಗ್ ಇಲ್ಲ ಗೈಸ್. ಶೇರಿಂಗ್ ಇದ್ದಿದ್ರೆ ನಾನೊಂದು ಅವನೊಂದು ಆಡ್ಬೋದಿತ್ತು. ಬಿಟ್ಕೊಂಡ್ಬಿಟ್ರೆ ಆಗಲ್ಲ, ಅದು ತುಂಬ ಕಷ್ಟ ಇರುತ್ತೆ. ಗೈಸ್ ಇವಾಗ ಇಲ್ಲಿ ಒಳಗಡೆ ಒಂದು ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲೂ ಇಂಡೋರ್ ಗೇಮ್ಸ್ ಏನೇನಿದೆ ನೋಡೋದ ಬನ್ನಿ. ಇಲ್ಲಿ ಏನೇನೋ ಕ್ರೇಜಿ ಗೇಮ್ಸ್ಗಳಿದೆ ನೋಡಿ, ಯಾವ್ದಾದ್ರೂ ಆಡ್ಬೋದು ಬೇಕಾದ್ರೆ ನಾವು. ಗೈಸ್ ನೋಡಿ ಗೈಸ್, ಇದು ಕಾರ್ ರೇಸ್ ಆಡ್ತೀನಿ ಅಂದರೆ ಬರ್ಬೋದು ನೀವು ಇಲ್ಲಿ ಆರಾಮಾಗಿ ಕೂತ್ಕೊಂಡು. ಇಲ್ಲಿ ಯಾವುದೋ ಇದು ಗೊತ್ತಿಲ್ಲ ಯಾವುದೋ ಅಂತ. ಓ ಇದು ಏನಂತಾರೆ ಇದಕ್ಕೆ, ಏನೋ ಅಂತಾರೆ, ಅಕ್ವಾ ಜೆಟ್. ಅಲ್ಲೇ ಹಾಕಿ ಇಲ್ಲೊಂದು ಯಾವುದೋ ಇದೆ, ಪಾಪುಗೆ ಆಡ್ತಿದ್ದಾರೆ. ಇದೊಂದು ಯಾವುದೋ ಗೇಮ್ ಯಾವುದೋ ಗೊತ್ತಿಲ್ಲ ನನಗೆ. ಓಹ್ ಇದೊಂದಿದೆ ಬಾಸ್ಕೆಟ್ ಬಾಲು. ಹೊಡಿಬೇಕು ತಾನೆ ಹೇಳ್ತಿದ್ದೆ. ಗೈಸ್ ಈ ಕಡೆ ಒಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ, ಅದು ಇನ್ಸ್ಟಾ ಸ್ಟೋರಿಗೆ, ಇದು ಬ್ಲಾಗ್ಗೆ. ಗೈಸ್ ಯಾರಾದರೂ ನನಗೆ ಮೋಸ ಮಾಡಿರೋದು ನೆನೆಸ್ಕೊಂಡು ಹೊಡಿತಿದ್ದೀನಿ. ಕುತ್ಕೊಳ್ಳೋಂಗಿಲ್ಲ, ಫ್ರೀಯಾಗಿ ಹೊಡಿತಾರೆ. ಅಲ್ಲಿ ಆನೇ ಮಾಡಿಲ್ಲ ಇನ್ನು, ಏನೂ ಇಲ್ಲ. ನೋಡೋ ತಗೊಳ್ಳೋ, ಬಾರೋ ತಗೊಳ್ಳೋದು. ಗೈಸ್ ಇಲ್ಲಿ ನೋಡಿ,
ಎಷ್ಟು ಹೊಡಿತ್ಯಾ? ಹಾಂ ಗೈಸ್ ಒಂದು 500 ಹೊಡಿತಾನೆ ಅಂತ ಅನ್ಕೊಂಡಿದ್ದೀನಿ ನಾನು. ನೋಡೋಣ. ವಿನು ತಮ್ಮ ಇವನು ಹೊಡಿಯೋ ಸ್ಟಾರ್ಟ್. ಓ ಗೈಸ್ 731 ಹೊಡೆದ್ಬಿಟ್ಟ ಗೈಸ್. 731 ಗೈಸ್. ಇವಾಗ ಪವನ್ 100 ರೂಪೀಸ್ ಕೊಟ್ಟು 3 ಕಾಯಿನ್ ಇಸ್ಕೊತಾ ಇದ್ದೇನೆ. ಇದು ನಾಡಕ್ಕೆ ಗೈಸ್. ಲೈಫಲ್ಲಿ ಒಂದ್ಸಲ ಬರೋದು ನಾವು ಯಾವಾಗ್ಲೂ. ಹಾಂ ಇನ್ನೂ ಅದಾಡ್ಬೇಕಂತ ಅದಕ್ಕೇನೆ. ನಾವು ಇದು ಆಡೋದ ತಗೊಳ್ಳೋ. ನಾನೊಂದು ಪಂಚ್ ನೀನೊಂದು ಪಂಚ್ ಹೊಡಿಯೋದ. ಅಲ್ಲ ಆಮೇಲೆ ಬಾಲ್ ನೋಡ್ಕೊಳ್ಳೋದ ಹೊಡಿಯೋದ ಫಸ್ಟು. ಅಯ್ಯೋ ನಮ್ಮ ಪವರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಡಿ ಅವ್ರಿಗೇನು ಹೇಳ್ಬೇಡ. ನಡಿ ಗೈಸ್. ನಮ್ಮ ಪವನ ನಮಗೆ ತೊಗೊಡ್ತವನೆ. ಕಾಯಿನ್ ತೊಗೊಡ್ತಾ ಇದ್ದಾನೆ ನನಗೆ. ಇವಾಗ ಪವನ್ ಅದಕ್ಕೆ ಕಾಯಿನ್ ಹಾಕ್ತವನೆ. ಫಸ್ಟ್ ಟ್ರೈ ಮಾಡೋಕೆ ಹೋಯ್ತಾನೆ ಪವನು. ಈಗ ಹೊಡಿಬೋದು ಈಗ. ಓ ಇದು ಬರುತ್ತೆ ಅನ್ಸುತ್ತೆ. ಕಾಯಿನ್ ಹಾಕಿದ್ವಿ, ಪಂಚ್ ಹೊಡೆದ್ರು ಅದು ಕರೆಕ್ಟಾಗಿ ತೋರಿಸ್ತಿಲ್ಲ. ಸೊ ಗೊತ್ತಿಲ್ಲ, ಇನ್ನೊಂದು ಕೊಡ್ತಾರೆ ಕಾಯಿನ್ ಅಂತ ನೋಡೋಣ. ಇವಾಗ ಇನ್ನೊಂದ್ಸಲ ಟ್ರೈ ಮಾಡ್ತಿದ್ದಾನೆ. ಆಗಲೇ ಕರೆಕ್ಟಾಗಿ ಆಗೋದು ಎಳ್ದಿರ್ಲಿಲ್ಲ. ಇವಾಗ ಬರುತ್ತೆ. ಸ್ಕೋರ್ ಎಷ್ಟು ಅಂತ ಇವಾಗ ಗೊತ್ತಾಗುತ್ತೆ. ಹೊಡಿಯೋ ಕಮಾನ್. ಓ ಗೈಸ್ ಗೈಸ್ ಇದು ಹೈಯೆಸ್ಟ್ ಅಂತೆ. ನೋಡೋಣ, ಆದರೆ ಬೀಟ್ ಮಾಡೋಣ. ಕಾಯಿನ್ ಹಾಕ್ತಿದ್ದೀನಿ ಗೈಸ್. ಇವಾಗ ಹೊಡೆಯೋಕ್ಕೆ ಹೋಗ್ತಿದ್ದೀನಿ. ಎಷ್ಟು ಅದು ಹೈ ಸ್ಕೋರ್ನ ಬೀಟ್ ಮಾಡಬೇಕು ಅಂತ ಇದೀನಿ. ನೋಡೋಣ ಆಗುತ್ತಾ ಇಲ್ವೋ. ಗೈಸ್ ಮಿಸ್ ಆಗ್ಬಿಡ್ತು. ಕರೆಕ್ಟಾಗಿ ಗೈಸ್ ರಿಗ್ರೆಟ್ ಫೀಲ್ ಆಗ್ತಿದೆ. ಕೈ ತೆಗಿ ಕ್ಯಾಮ್ರಾಗೆ. ಮತ್ತೆ ರಿಗ್ರೆಟ್ ಫೀಲ್ ಆಗ್ತಿದೆ ಗೈಸ್. ಈ ಸಲ ಆದ್ರೂ ಕರೆಕ್ಟಾಗಿ ಹೊಡಿಬೇಕು ನಾನು. ಹೊಡೆದವರು ವೇಸ್ಟು. ಹೊಡೆದಿದ್ದಾನೆ. ಸರಿಯಾಗಿ ಹೊಡೆದಾನೆ. ಅಂದ್ರೆ ಒಂದು ಸೇಡು ಗೈಸ್ ಇನ್ನೊಂದು 500 ಕಡಿಮೆ ಆಯಿತು ಅಷ್ಟೇ. 400 ಸಮಥಿಂಗ್ ಕಡಿಮೆ ಆಯಿತು. ನೆಕ್ಸ್ಟ್ ಅಲ್ಲಿ ಬಂದಾಗ ಅದು ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಗೈಸ್ ಬೌಲಿಂಗ್ ಆಡ್ತಾರೆ ನೋಡಿ ಇವಾಗ. ಗೈಸ್ ಶೇರಿಂಗ್ ಇದೆಯಾ ಅಂತೆಲ್ಲ ಕೇಳಕ್ಕೆ ಹೋಗಿದ್ದಾರೆ. ಏನಂತೆ ಇಲ್ವಂತ. ಇಟ್ಸ್ ಓಕೆ, ಬಾ ನೆಕ್ಸ್ಟ್ ಟೈಮ್ ಬರೋಣ. ಏನಿಲ್ಲ, ಲೆಟ್ಸ್ ಗೋ ಗೈಸ್. ಬನ್ನಿ ಹೋಗೋಣ.